ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ರೇವಣ್ಣ ಕುಟುಂಬದವ್ರಿಗೆ ನಾವು ಏನು ಮಾಡಿದರೂ ಜಯಿಸ್ಕೊತೀನೋ ಅಂತ ಒಂದು ಅಹಂಕಾರ ಇತ್ತು. ಒಂದು ಪಾಳೆಗಾರಿಕೆ ಮನಸ್ಥಿತಿ. ಏನು ಬೇಕಾದ್ರೆ ಮಾಡಿ ಎಲ್ಲ ನಾವು ಕೆರೆನಾದ್ರೂ ಒತ್ತುವರಿ ಮಾಡ್ತೀವಿ, ಇನ್ನೇನೋ ದೊಡ್ಡ ದೊಡ್ಡ ಅಕ್ರಮ ಕಟ್ಟಡ ಕಟ್ಕೊಳ್ತೀವಿ, ಸರ್ಕಾರಿ ಯೋಜನೆಗಳನ್ನೆಲ್ಲ ದುರುಪಯೋಗ ಮಾಡ್ಕೊಳ್ತೀವಿ, ಎಷ್ಟು ಬೇಕಾದ್ರೂ ಜಮೀನು ಮಾಡ್ಕೊಳ್ತೀವಿ, ಯಾರು ಇದ್ದಾರೆ, ಯಾರು ಹೇಳೋರು ಇದ್ದಾರೆ, ಕೇಳೋರು ಇದ್ದಾರೆ. ಆ ಥರದ್ದು ಒಂದು ಪಾಳೆಗಾರಿಕೆಯ ಮನಸ್ಥಿತಿ ಕೂಡ ಇತ್ತು. ಅದು ಕೂಡ ಇದಕ್ಕೆ ಮುಖ್ಯವಾದಂಥ ಕಾರಣ ಆಗಿದೆ. ಆದರೆ ತುಂಬ ದುರದೃಷ್ಟಕರವಾದಂಥ ವಿಚಾರ. ನಮಗೇನು ಸಂತೋಷ ಆಗೋದಿಲ್ಲ ಯಾರೋ ಒಬ್ಬ ಜೈಲಿಗೆ ಹೋಗ್ತಾನೆ ಅಂತಂದರೆ. ಆದರೆ ತೀರ್ಪೇನಾದರೂ ಶಿಕ್ಷೆ ಕೊಡೋದಲ್ಲೇ ಬದಲು ನಾವು ನಿಜವಾಗೂ ನ್ಯಾಯಾಲಯದ ಮೇಲೆ ಕೋಪ ಬರ್ತಾಯಿತ್ತು. ಆದರೆ ಒಬ್ಬ ಯಾರಿಗೋ ಶಿಕ್ಷೆ ಆಗುತ್ತೆ ಅಂತ ಸಂತೋಷ ಪಡೋಂತಲ್ಲ. ಆದರೆ ಶಿಕ್ಷೆ ವಿಧಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಅದು ಅವನ ಜೀವ ಇರೋ ತನಕ ಅಂತ ಹಲವಾರು ಅಂಶಗಳ ಆಧಾರದ ಮೇಲೆ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಪ್ರಶಂಸಾರ್ಹವಾದಂಥ ತೀರ್ಪು. ಮತ್ತು ನಮಗೆ ಒಂದು ರೀತಿ ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಕಡಿಮೆ ಆಗುವಂಥ, ಪೊಲೀಸ್ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಡಿಮೆ ಆಗುವಂಥ, ಪೊಲೀಸ್ ವ್ಯವಸ್ಥೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಒಳಗಾಗುತ್ತೆ ಅನ್ನುವಂಥ ಒಂದು ವ್ಯಾಪಕವಾದಂಥ ಅಭಿಪ್ರಾಯಗಳು ಇರುವಂಥ ಹೊತ್ತಿನಲ್ಲಿ ಈ ಥರ ಒಂದು ಬಹಳ ಯಾವುದೇ ಪ್ರಭಾವಕ್ಕೊಳಗಾಗದಲೇ ತನಿಖೆಯನ್ನು ಮಾಡಿ ಈ ಥರದ್ದು ಒಂದು ಜಡ್ಜ್ಮೆಂಟ್ ಬರುವಂಥ ಒಂದು ಸಂದರ್ಭ ಬಂತಲ್ಲ, ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಬರುವಂಥದ್ದು, ಒಂದು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಮತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಿದೆ. ಅದು ಆ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ತೀರ್ಪು, ಒಂದು ಐತಿಹಾಸಿಕವಾದಂಥ ತೀರ್ಪು. ಇದಕ್ಕೆ ಆ ಥರದ ಒಂದು ಮಹತ್ವ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮಹಿಳೆಯರ ಘನತೆಯನ್ನು ಕೂಡ ಖಂಡಿತ ಅದರಲ್ಲೇನು. ಇದು ನಿಜ ಹೇಳಬೇಕು ಅಂತಂದರೆ ಕೆಲವರು ಮಾತ್ರ ನನಗೆ ತುಂಬ ಬೇಸರ ಆಗೋದೇನು ಅಂತಂದರೆ, ಕೆಲವು ಮಹಿಳೆಯರು ಅವನು ಹೇಳ್ದಂಗೆಲ್ಲ ಕುಣಿದಿದ್ದಾರೆ. ಆ ವಿಡಿಯೋಗಳನ್ನು ನೋಡಿದರೆ ಅವರು ನಗ್ನರಾಗುವಂಥ ಅವ್ರು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಅದನ್ನು ಕೂಡ ಇವನು ಅವರನ್ನು ಯಾವ ರೀತಿ ಬೇಕಾದ್ರೂ ಬಳಸ್ಕೊಳತ್ತಾರ ಅದನ್ನು ವೀಡಿಯೋ. ಆಮೇಲೆ ಎಲ್ಲಕ್ಕಿಂತ ಮುಖ್ಯ ಅಂದರೆ ವೀಡಿಯೋಗಳು ಮಾಡುವಂಥದ್ದು ಇದೆಯಲ್ಲ, ಒಂದು ಅದು ಖಂಡಿತ ವಿಕೃತವಾದಂಥ ಮನಸ್ಥಿತಿ. ಆ ವೀಡಿಯೋಗಳನ್ನು ಮಾಡಿ ಹಂಚೋಕ್ಕೆ ವೀಡಿಯೋ ಮಾಡಿ ಇಟ್ಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಘೋರವಾದಂಥ ಅಪರಾಧ. ಆ ಕೆಲಸ ಅವನು ಮಾಡಿದ್ದಾನೆ. ಅದಕ್ಕೆ ಅವನು ಇವತ್ತು ಆ ಶಿಕ್ಷೆಯನ್ನು ಬಹುಶಃ ಅವನು ಅತ್ಯಂತ ದೊಡ್ಡ ಈ ಶಿಕ್ಷೆಗೆ ಗುರಿಯಾಗಿದ್ದೇ ಆ ವಿಡಿಯೋಗಳ ಕಾರಣಕ್ಕೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅವನು ಆ ಥರ ದೊಡ್ಡ ಮಾನಹಾನಿ ಮಾಡುವಂಥ ಮನುಷ್ಯರ ಹೆಣ್ಮಕ್ಳ ಘನತೆಯನ್ನು ಕುಗ್ಸುವಂಥ ಕೆಲಸ ಮಾಡಿದ್ದೆ. ಅದಕ್ಕೆ ತಕ್ಕಂತೆ ಅವನು ಪ್ರತಿಫಲ ಅನುಭವಿಸಬೇಕಾದಂಥ ಸಂದರ್ಭ ಬಂದಿದೆ. ಅದನ್ನು ಅವನೇ ತಂದುಕೊಂಡಿದ್ದಾನೆ. ಓಕೆ.